ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆಲ್ಲ ಒಂದು ಕಿವಿ ಮಾತು ಅಂತನಾದರೂ ತಿಳ್ಕೊಳ್ಳಿ, ಅಥವಾ ಒಂದು ಎಚ್ಚರಿಕೆ ಅಂತನಾದರೂ ತಿಳ್ಕೊಳ್ಳಿ. ಇವಾಗ ಸೀರೆ ಅಂಗಡಿಗಳಲ್ಲೆಲ್ಲ ಹೋದರೆ ಏನು ಮಾಡ್ತಾರೆ, ಜಸ್ಟ್ ಓಪನ್ ಮಾಡಿ ಕಲರ್ ಏನು, ಬಾರ್ಡ್ರ್ ಏನು, ಸೆರಿಗೆ ಏನು, ಬ್ಲೌಸ್ ಏನು ಇಷ್ಟೇ ತೋರಿಸೋದವರು. ತೋರಿಸ್ಬಿಟ್ಟು ಇಷ್ಟಾದ್ರೂ ತೊಗೋಬೋದು. ಇಲ್ಲಿ ಫುಲ್ ಯಾರೂ ಇವಾಗ ಓಪನ್ ಮಾಡಿ ತೋರಿಸಲ್ಲ. ಎಲ್ಲೋ ರೇರ್ ಓಪನ್ ಮಾಡಿ ತೋರಿಸೋದು ಅಂದರೆ ತುಂಬ ಕಾಸ್ಟ್ಲಿ ಮದುವೆಗಳಿಂದು ಮಾತ್ರ ಆ ಥರ ತೋರಿಸೋದು. ನಾನು ಅದೇ ಥರ ನೋಡಿ ಯಾಮಾರ್ಬಿಟ್ಟೆ. ಇದು ಯಾವ ಅಂಗಡಿ ಅಂದರೆ ಇದು ತುಮಕೂರಲ್ಲಿ SS ಪುರಮಲ್ಲಿ ವಾಣಿ ಅಂತ. ಏನಾಗ್ಬಿಟ್ಟಿದೆ, ಅಲ್ಲಿ ನೋಡಿದಾಗ ಚೆನ್ನಾಗೇ ಇತ್ತು, ಏನು ತೊಂದರೆ ಇರಲಿಲ್ಲ. ಬಟ್ ಇವಾಗೆಲ್ಲ ಇದೆ ಅಲ್ವಾ ಟ್ರೆಂಡಿಂಗ್ ಸೀರೆ, ಅದಕ್ಕೆ ಇದು ತೊಗೊಂಡೆ ಈ ಸೀರೆ. ಇದು ಏನಾಗ್ಬಿಟ್ಟಿದೆ, ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇದು ವಾಪಸ್ ತೊಗೊತಾರೋ ಏನೋ ಅಂತಲೂ ಗೊತ್ತಿಲ್ಲ. ಬಟ್ ಇದು ದೇವ್ರಿಗೆ ಲಕ್ಷ್ಮಿಗೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಹಬ್ಬಕ್ಕೆ ಮುಂಚೆ ಸಂಡೇ ತೊಗೊಂಡು ಬಂದಿದ್ದು. ಅಂದರೆ ಒಂದು ಶುಕ್ರವಾರ ಇದ್ದಿದ್ದಲ್ವ ಹಬ್ಬ. ಆಲ್ಮೋಸ್ಟ್ ಆಲು ಒಂದು ಇವತ್ತಿಗಾಲೇ 7 ದಿವಸ ಆಗೋಗಿದೆ. ಬಿಲ್ಲು ಸಹ ನನ್ನ ಹತ್ರ ಹಾಗೇ ಇದೆ. ಇದನ್ನು ವಾಪಸ್ ತೊಗೊತಾರೋ ಇಲ್ವೋ ಗೊತ್ತಿಲ್ಲ ನನಗೆ. 1100 ರೂಪಾಯಿ ಇದು ಸೀರೆ. ನೋಡೋಣ, ಹಾಗೆ ಮಡಗಿದ್ದೀನಿ. ಇನ್ನೊಂದು ಸೀರೆನೂ ಸಹ ತಂದಿದ್ದೆ, ಅದು ಲಕ್ಷ್ಮಿ ಗುಡ್ಸಿದ್ದೆ. ಇದನ್ನು ಹಾಗೆ ಮಡಗಿದ್ದೆ, ಡ್ಯಾಮೇಜ್ ಆಗಿದೆ ಅಂತ. ಓಪನ್ ಮಾಡಿ ನಾನು ಅಮೌಂಟಿನ ಸ್ಟಿಕ್ಕರ್ ಹಾಕಿರ್ತಾರಲ್ಲ, ಬಾ ಬಾ ಕುಚ್ ಕುಚ್ ಅಮೌಂಟಿಂದು ಸ್ಟಿಕ್ಕರ್ ಹಾಕಿರ್ತಾರಲ್ಲ, ಸೊ ಅದು ಸಹ ರಿಮೂವ್ ಮಾಡಿದ್ದೀನಿ. ತೊಗೊತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಹೋಗಿ ಕೇಳೋಣ ಅಂತ ಹಾಗೆ ಮಡಿಕೊಂಡಿದ್ದೀನಿ. ನೋಡಬೇಕು ಇದು ಯಾವ ಥರ ಡ್ಯಾಮೇಜ್ ಆಗಿದೆ ಅಂದರೆ ಈ ಥರ. ಇಲ್ಲ ಪಚ್ಚಿನಿ ಕಡೆ ಈ ಥರ ಇಲ್ಲಿ ನೋಡ್ತಿದ್ದೀರ, ಅಲ್ಲಿ ದಾರನೂ ಬಿಟ್ಕೊಂಡಿದೆ. ಇದು ಅಷ್ಟು ಡೀಪಾಗಿ ನೋಡ್ಬೇಕು, ಇದನ್ನು ತಕ್ಷಣ ನೋಡಿದ್ರೆ ಗೊತ್ತಾಗಲ್ಲ. ಈ ಥರ ದಾರ ಬಿಟ್ಕೊಂಡೈತೆ. ಲೆಂತ್ ಏನು ನಾನು ತುಂಬ ಕುಳ್ಳಿ ಇರೋದ್ರಿಂದ ಲೆಂತಿಂದ ಏನೂ ಪ್ರಾಬ್ಲಮ್ ಇಲ್ಲ. ಎಷ್ಟಾದರೂ ಇರಲಿ, ಅಡ್ಜಸ್ಟ್ ಮಾಡ್ಕೊತೀನಿ. ಆದಷ್ಟು ಕಡಿಮೆ ಇದ್ದಷ್ಟು ನನಗೆ ಒಳ್ಳೆಯದು. ಬಟ್ ಈ ಥರ ಆಗಿದೆ, ಕಾಣಿಸ್ತಾ ಇದೆಯಾ? ಅಲ್ಲ ಬರೀ ತಗೊಳ್ಳಿ, ಬರೀ ಇದ್ರಲ್ಲಿ ಈ ಥರ ಆಗಿದೆ ಡ್ಯಾಮೇಜು. 2 ಹತ್ರ ಇದೇ ಥರ ಆಗಿದೆ. ಹಾಗೆ ಮಡಗಿದ್ದೀನಿ, ನೋಡೋಣ ಚಿನ್ನಮ್ಮ, ನೋಡೋಣ. ಅಕಸ್ಮಾತ್ ಏನಾದರೂ ರಿಟರ್ನ್ ಮಾಡ್ಬೋದು. ಅವ್ರು ಹೇಳಿದ್ರು ಎಕ್ಸ್ಚೇಂಜ್ ಇರಲ್ಲ, ಬಟ್ ಡ್ಯಾಮೇಜ್ ಏನಾದರೂ ಇದ್ದರೆ ರಿಟರ್ನ್ ತೊಗೊತೀವಿ ಅಂತ. ಹೋಗಿ ತೋರಿಸ್ತೀನಿ. ಎಕ್ಸ್ಚೇಂಜ್ ಮಾಡಿಕೊಟ್ರೆ ಎಕ್ಸ್ಚೇಂಜ್ ಮಾಡಿ ತೊಗೊಂಡು ಬರ್ತೀನಿ. ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ, ಇದನ್ನೇ ಮಡಿಕೊತೀನಿ ಚಿನ್ನಮ್ಮ, ಇದನ್ನೇ ಮಡಿಕೊತೀನಿ. ನೋಡೋಣ, ಹಾಗೆ ಮಡಗಿದ್ದೀನಿ. ಇದೊಂದು ಎಲ್ಲರಿಗೂ ಒಂದು ಇದು ಅಷ್ಟೇ. ನೋಡಿ, ಓಪನ್ ಮಾಡಿಬಿಟ್ಟಿದ್ದು ಕಿತ್ಬಿಟ್ಟಿದ್ದೀನಿ. ಇದನ್ನು ಲಕ್ಷ್ಮಿ ಗುಡ್ಸೋಣ ಅಂತ ನೈಟ್ ತೆಗೆದಾಗ ನನಗಿದು ಗೊತ್ತಾಗಿದ್ದು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಒಂದ್ಸಲ ಹೋಗಿ ಕೇಳಿದ್ರಲ್ಲಿ ಏನು ತಪ್ಪಿಲ್ವಲ್ಲ. ಇನ್ನೂ ಗೌರಿ ಹಬ್ಬಕ್ಕೆ ತುಂಬ ಟೈಮ್ ಇದೆ. ಅಷ್ಟೊತ್ತಿಗೆ ಒಂದ್ಸಲ ಹೋಗಿ ಕೇಳ್ಕೊಂಡು ಬರ್ತೀನಿ. ಅಂದರೆ ತುಂಬ ದೂರ ಆದರೂ ಕಷ್ಟ. ಇವತ್ತು ಹೋಗೋಣ ಅಂದ್ವಿ, ಸಂಡೇ ಇವತ್ತು. ಸ್ವಲ್ಪ ಕೆಲಸ ಇತ್ತು ಮನೆ ಹತ್ರ. ಮನೆ ಮುಂದೆ ಸ್ವಲ್ಪ ಕೆಲಸ ಇತ್ತು, ಕಾಂಕ್ರೀಟ್ ಹಾಕಿಸ್ತಾ ಇದ್ವಿ. ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಮಳೆ ಬೇರೆ ಬರ್ತಾ ಇದೆ. ಮನೆ ಹತ್ರ ಕಾಂಕ್ರೀಟ್ ಸಹ ಹಾಕ್ಸಿದ್ವಿ, ಮತ್ತು ಮನೆ ಮುಂದೆ. ನೋಡೋಣ ಈ ಸೀರೆ ಕತೆ ಏನಾಗುತ್ತೆ ಅಂತ. ಅಕಸ್ಮಾತ್ ಎಕ್ಸ್ಚೇಂಜ್ ಆದರೆ ಎಕ್ಸ್ಚೇಂಜ್ ಮಾಡಿಸ್ತೀನಿ, ಇಲ್ಲಾಂದರೆ ಹೀಗೆ ಮಾಡಿಕೊತೀನಿ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ನನ್ನ ಮಗ ವೀಡಿಯೋ ಮಾಡೋಕ್ಕೂ ಸಹ ಬಿಡ್ತಾಯಿಲ್ಲ. ಸೊ ಇದ್ರ ಬಿಲ್ ಬಂದ್ಬಿಟ್ಟು ನಾನು ಕ್ಲಿಯರಾಗಿ ಲಾಸ್ಟಲ್ಲಿ ತೋರಿಸ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.